ಅದು ಮನಸ್ಸು ತೊಗೊಂಬ ಅಂತ ಹೇಳ್ತಾರೆ. ಯಾವ ದೇವರು ಹಣ್ಣು, ತೆಂಗಿನಕಾಯಿ, ಕಾಯಿ, ಕರ್ಪೂರ ಅವೆಲ್ಲ ತೊಗೊಂಬ ಅಂತ ಹೇಳೋದೇ ಇಲ್ಲ. ಆದರೆ ಇವ್ರು ಯಾಕೆ ಒಯ್ಬೇಕಂತಂದರೆ ಆ ತೆಂಗಿನಕಾಯಿ ಅಷ್ಟು ಪವಿತ್ರವಾಗಿ ಬಾ, ಹಣ್ಣಿನಷ್ಟು ಪವಿತ್ರವಾಗಿ ಬಾ, ಏನು ಗಂಧದ ಕಡ್ಡಿ ಹಾಗೆ ಸುಟ್ಟುಕೊಂಡು ಹಾಗೆ ಸಮಾಜಕ್ಕೆ ದೇಹವನ್ನು ಮುಡುಪಾಗಿ ಇಟ್ಟುಕೊಂಡು ಬಾ, ಈ ಭಾವನೆ ಇಟ್ಟುಕೊಂಡು ಹೇಳಿದ್ದಾರೆ. ಆಗಲಿ ಭಗವಂತ ಕೇಳೋದೇನು? ಪವಿತ್ರವಾದ ಮನಸ್ಸು. ಶರಣರು ಏನು ಕೇಳ್ತಿದ್ರು? ಆವ ಪದವಿ ಅವ್ರೇನು ಹೇಳ್ತಾರೆ, ನನಗೆ ಅದು ಬೇಡ ಇದು ಬೇಡ ಏನು ಬೇಡ, ನಿನ್ನ ಭಕ್ತಿ ಒಂದಿದ್ರೆ ಸಾಕಪ್ಪ ಅಂತ ಕೇಳಿದ್ರು. ಆ ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಇಟ್ಕೊಂಡು ಎಷ್ಟು ಜನರು ಹೋಗ್ತಾ ಇದ್ದಾರೆ ಅಂತಂದರೆ ಅದು ಲೆಕ್ಕನೇ ಸಿಗೋದಿಲ್ಲ, ಯಾರೂ ಸಿಗೋದಿಲ್ಲ. ಹೀಗಾಗಿ ತಾವು ತಿಳಿದು ಮಾಡಿರ್ತಕ್ಕಂಥ ತಪ್ಪಿಗೆ ಪರಿಹಾರಕ್ಕಾಗಿ ಹೋಗ್ತಾರೆ. ಕೆಲವೊಬ್ಬರು ಜನ ಆ ಲೈಸೆನ್ಸ್ ರಿನ್ಯೂವಲ್ ಹೆಂಗೆ ಮಾಡ್ಕೊಳ್ಳೋಕೆ ಆಫೀಸ್ಗಳಿಗೆ ಹೋಗ್ತಾರೆ. ಕೆಲವು ಜನ ತನಗೆ ಸಿಕ್ಕಿರ್ತಕ್ಕಂಥ ಕರ್ತವ್ಯದಲ್ಲಿ ದ್ರೋಹವನ್ನು ಎಸಗಿ, ಅಂದರೆ ಪಾಪ ಕರ್ಮಗಳನ್ನು ಮಾಡಿ ತಿಳಿದು ಅವನ ಮನಸ್ಸಿಗೆ ಅನಿಸಿರ್ತೈತಿ, ನಾನು ಇದನ್ನು ಪಾಪ ಮಾಡ್ತಾ ಇದ್ದೀನಿ, ಇದು ಮಾಡಬಾರ್ದು, ಇದು ಮಾಡೋದ್ರಿಂದ ನನಗೆ ಪಶ್ಚಾತ್ತಾಪ ಪಡ್ತೀನಿ ಅಂತೆಲ್ಲ ಗೊತ್ತಿದ್ರೂ ಸಹಿತ ಅವನ ಸ್ವಾರ್ಥಕ್ಕಾಗಿ, ತನ್ನ ಸ್ವಾರ್ಥ ಸುಖಕ್ಕಾಗಿ, ಹಿತಕ್ಕಾಗಿ ಏನು ಮಾಡ್ತಾನೆ? ಮಾಡಬಾರ್ದು ಕೆಲಸವನ್ನು ಮಾಡ್ತಾನೆ. ಅವನು ಮನುಷ್ಯನಾಗ ಅಂದ್ಕೊಳ್ತಿರ್ತಾನೆ, ನಾ ಮಾಡಿರ್ತಕ್ಕಂಥ ಪಾಪದಲ್ಲಿ ಒಂದಿಷ್ಟು ದೇವ್ರ ಹುಂಡಿಗೆ ಹಾಕಿದ್ರೆ ಹೇಗೆ ಅಂತಕ್ಕಂಥದ್ದು. ಅದಕ್ಕಾಗಿ ಅವೆಲ್ಲವನ್ನು ಈ ರೀತಿಯಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋದರೆ ಪ್ರಯೋಜನ ಇಲ್ಲ. ಪವಿತ್ರವಾಗಿರ್ತಕ್ಕಂಥ ಮನಸ್ಥಿತಿಯಿಂದ ಹೋದಾಗ ಮಾತ್ರ ಪವಿತ್ರತೆಯನ್ನು ಹೊಂದುತ್ತಾನೆ, ಮನುಷ್ಯನಿಗೆ ಮೋಕ್ಷವನ್ನು ಸಿಗ್ತೈತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಆಚರಣೆ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ನಮ್ಮ ದೂರದರ್ಶನ ಕೇಂದ್ರ ಚಂದನ ವಾಹಿನಿ ನಿಜಕ್ಕೂ ಇದ್ರ ಬಗ್ಗೆ ತುಂಬ ಅಭಿಮಾನ. ಹೇಗೆ ಮನುಷ್ಯ ಪವಿತ್ರವಾಗಿರಬೇಕು ಆ ರೀತಿಯಾಗಿ ಅನೇಕ ಮಾಧ್ಯಮಗಳಲ್ಲಿ ಬೆರಳೆಣಿಕೆಯಷ್ಟು ಒಳ್ಳೆಯ ಕೆಲಸ ಮಾಡುವಂಥ ಒಂದಿಷ್ಟು ಮಾಧ್ಯಮಗಳಲ್ಲಿ ಚಂದನ ವಾಹಿನಿ ಬಹಳ ಪಾರದರ್ಶಕವಾಗಿರ್ತಕ್ಕಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಧ್ಯಾತ್ಮಿಕ ವಿಚಾರಗಳನ್ನು ಇವತ್ತು ಪ್ರಸಾರ ಪಡಿಸ್ತಾ ಇದೆ. ಆ ಪ್ರಸಾರವನ್ನು ಬಹಳಷ್ಟು ಜನ ಮನೆಯಲ್ಲಿ ವೃದ್ಧರು, ವಯೋವೃದ್ಧರು, ಜ್ಞಾನಿಗಳು, ಭಾಳಷ್ಟು ವಿಚಾರ ತಿಳಿಸ್ತಕ್ಕಂಥವರೆಲ್ಲರೂ ಕೂಡ ಇವತ್ತು ಚಂದನ ವಾಹಿನಿ ವೀಕ್ಷಣೆ ಮಾಡ್ತಕ್ಕಂಥ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಒಂದು ಶ್ರಾವಣ ಮಾಸದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲರಿಗೂ ಶರಣಾರ್ಥಿಗಳು. डीडी फ्री डिश, भारत की एकमात्र फ्री डीटीएच सर्विस। अब देखिए आपके अपने पसंदीदा चैनल डीडी न्यूज चैनल नंबर 1 पर, डीडी नेशनल चैनल नंबर 2 पर, डीडी भारती चैनल नंबर 60 पर और डीडी इंडिया चैनल नंबर 84 पर। डीडी फ्री डिश, मनोरंजन का संसार सीधे आपके द्वार। ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ, ಕೇಂದ್ರ ಚುನಾವಣಾ ಆಯೋಗದಿಂದ ಇಂದು ವೇಳಾಪಟ್ಟಿ ಪ್ರಕಟ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕಕ್ಕೆ ಭೇಟಿ, ಕಲಬುರಗಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ.
ದೇಶದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆಗೆ ಒತ್ತು, ಉದ್ಯೋಗಾವಕಾಶ ಕಲ್ಪಿಸಲು ಕ್ರಮ, ಸಚಿವ ಪಿಯೂಷ್ ಗೋಯಲ್. ಬಡವರ ಜೀವನ ಮಟ್ಟ ಸುಧಾರಣೆಗೆ ಪಂಚ ಗ್ಯಾರಂಟಿ ಯೋಜನೆ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೆರವು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಕೇಂದ್ರ ಚುನಾವಣಾ ಆಯೋಗ ಇಂದು 2024ರ ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಲಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇಂದು ಮಧ್ಯಾಹ್ನ 3 ಗಂಟೆಗೆ ಈ ಬಗ್ಗೆ ಘೋಷಣೆ ಮಾಡಲಿದೆ. ಲೋಕಸಭೆ ಹಾಗೂ ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ವೇಳಾಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. ಪ್ರಸ್ತುತ ಲೋಕಸಭೆಯ ಅವಧಿ ಜೂನ್ 16ರಂದು ಸಮಾಪನಗೊಳ್ಳಲಿದೆ. 2019ರಲ್ಲಿ ಲೋಕಸಭಾ ಚುನಾವಣೆಗಳು ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ 7 ಹಂತಗಳಲ್ಲಿ ನಡೆದಿದ್ದವು. ಈ ಬಾರಿ ಕೂಡ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಚುನಾವಣೆ ವಿವಿಧ ಹಂತಗಳಲ್ಲಿ ನಡೆಯುವುದೆಂದು ನಿರೀಕ್ಷಿಸಲಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 303 ಸ್ಥಾನಗಳಲ್ಲಿ ಜಯ ಸಾಧಿಸಿತ್ತು. ಈ ಬಾರಿ ಆಡಳಿತಾರೂಢ ಬಿಜೆಪಿ ಇದುವರೆಗೆ 267 ಅಭ್ಯರ್ಥಿಗಳ ಉಮೇದುವಾರಿಕೆ ಪ್ರಕಟಿಸಿದೆ. ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗಾಗಿ 82 ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿದೆ. ಎಡಪಕ್ಷ, ಟಿಎಂಸಿ, ಆಮ್ ಆದ್ಮಿ ಹಾಗೂ ಇನ್ನು ಇತರ ಪಕ್ಷಗಳು ವಿವಿಧ ಲೋಕಸಭಾ ಕ್ಷೇತ್ರಗಳಿಗಾಗಿ ಹೆಸರನ್ನು ಪ್ರಕಟಿಸಿವೆ. ಚುನಾವಣೆಗೆ ದಿನಾಂಕ ಪ್ರಕಟವಾದ ದಿನದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುವ ನಿರೀಕ್ಷೆ ಇದೆ. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ 5 ರಾಜ್ಯಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ಚುನಾವಣಾ ಪ್ರಚಾರ ಆರಂಭಿಸಲಿದ್ದಾರೆ. ಕಲಬುರಗಿಯಲ್ಲಿ ನಡೆಯಲಿರುವ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದು, ಪ್ರಧಾನಿಯವರ ಭೇಟಿಯ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಭರದ ಸಿದ್ಧತೆ ಕೈಗೊಂಡಿದೆ. ಸಾರ್ವಜನಿಕ ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಲಂಗಾಣಕ್ಕೆ ನಿನ್ನೆ ಭೇಟಿ ನೀಡಿ ಮಲ್ಕಾಜ್ಗಿರಿಯಲ್ಲಿ ರೋಡ್ ಶೋ ನಡೆಸಿದರು. प्रथम रखते हुए अपनी कार्यशैली को दिखाना। तेलंगाना में जो उनका जो रोड शो है उसमें बात है कि जिस तरीके से प्रधानमंत्री नरेंद्र मोदी का काफिला धीरे धीरे आगे. ಇದಕ್ಕೂ ಮುನ್ನ ಕೇರಳದ ಪಟ್ಟಣಂತಿಟ್ಟದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವಾದ ಚುನಾವಣೆಯಲ್ಲಿ ಕೇರಳದ ಜನತೆ ಬಿಜೆಪಿಗೆ ಭಾರಿ ಬೆಂಬಲ ನೀಡುವ ವಿಶ್ವಾಸವಿದೆ. ಕೇರಳ ರಾಜ್ಯದ ಜನರು ಎಲ್ಡಿಎಫ್ ಯುಡಿಎಫ್ ತಿರಸ್ಕರಿಸಿ ಸೇವೆ ಸಲ್ಲಿಸುವ ಅವಕಾಶವನ್ನು ಬಿಜೆಪಿಗೆ ನೀಡಲಿದ್ದಾರೆ ಎಂದರು. ಕೇರಳದ ಸಂಸ್ಕೃತಿ ಆಧ್ಯಾತ್ಮಿಕತೆಯೊಂದಿಗೆ ನಂಟು ಹೊಂದಿದೆ. ಆದರೆ ಯುಡಿಎಫ್ ಮತ್ತು ಎಲ್ಡಿಎಫ್ ಇದಕ್ಕೆ ಹಾನಿ ಉಂಟು ಮಾಡುತ್ತಿವೆ. ಕೇರಳದ ಸಂಸ್ಕೃತಿ ಶಾಂತಿಯನ್ನು ಉತ್ತೇಜಿಸುತ್ತದೆ. ಆದರೆ ಎಲ್ಡಿಎಫ್ ಯುಡಿಎಫ್ ರಾಜಕೀಯ ಹಿಂಸಾಚಾರವನ್ನು ನಂಬುತ್ತವೆ. ಅಧಿಕಾರವನ್ನು ಮಾತ್ರ ಗುರಿಯಾಗಿಸಿಕೊಂಡ ರಾಜಕೀಯ ಪಕ್ಷಗಳು ಎಂದಿಗೂ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡಲಾರವು. ಎಲ್ಡಿಎಫ್ ಮತ್ತು ಯುಡಿಎಫ್ ರಾಜ್ಯದಲ್ಲಿ ಪರಸ್ಪರ ವಿರುದ್ಧವಿದ್ದರೂ ದೆಹಲಿಯಲ್ಲಿ ಮೈತ್ರಿ ಹೊಂದಿವೆ. ಕೇರಳದ ಜನರು ಈ ದ್ವಂದ್ವ ನೀತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದರು. केरला का बीजेपी के लिए जो स्नेह है इस बार विशाल जन समर्थन में बदलेगा और इस बार पुराने सारे रिकॉर्ड टूटेंगे. एलडीएफ यूडीएफ के विष चक्र से हमारा केरला बाहर निकालेगा और मोदी को केरला की सबसे ज्यादा सेवा करने का मौका देगा. मैं आपसे वादा करता हूं कि मोदी केरला के विकास के लिए कोई कोर कसर नहीं छोड़ेगा. ಇದಕ್ಕೂ ಮುನ್ನ ಪ್ರಧಾನಿ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಬಿಜೆಪಿ ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕೇಂದ್ರ ಸಚಿವರಾದ ಡಾಕ್ಟರ್ ಎಲ್ ಮುರುಗನ್, ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಧಾನಿ ಮಹಿಳೆಯರ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿ ಬದ್ಧವಾಗಿದೆ. ಕಳೆದ 10 ವರ್ಷಗಳಲ್ಲಿ ಹಲವು ಮಹತ್ವದ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. साउथ कॉरिडोर की नींव रखी थी. इस कॉरिडोर के कन्याकुमारी नारिकुलम ब्रिज का काम
इन लोगों ने ಶರಣರು ಮತ್ತು ಮಹಾತ್ಮರು ಎಲ್ಲರೂ ಕೂಡ ಈ ಅಧ್ಯಾತ್ಮದ ಆಚರಣೆಗಳಿಗೆ ಭಾಳ ಪ್ರಾಮುಖ್ಯವನ್ನು ಕೊಟ್ಟಿದ್ದಾರೆ. ಹಾಗೆ ಗೃಹಸ್ಥರು ಕೂಡ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಆಚರಣೆಯಿಂದ ಭಾಳಷ್ಟು ಅನುಕೂಲತೆಗಳನ್ನು ಆರೋಗ್ಯ ದೃಷ್ಟಿಯಿಂದ, ಶಾರೀರಿಕ ಮಾನಸಿಕ ದೃಷ್ಟಿಯಿಂದ, ಮತ್ತು ಭಗವಂತ ಹುಟ್ಟು ಮತ್ತು ಸಾವು ಈ ಭೂಮಿ ಮೇಲೆ ಎರಡು ತನ್ನ ಕೈಯಲ್ಲಿ ಇಟ್ಟಿದ್ದಾನೆ. ಅವನು ಜನ್ಮ ಕೊಡಬೇಕಾದ್ರೆ ಅವನ ಆಜ್ಞೆ ಬೇಕು, ಜನ್ಮವನ್ನು ಕಳ್ಕೋಬೇಕಾದ್ರೂ ಅವನ ಆಜ್ಞೆ ಬೇಕು. ಅವನ ಆಜ್ಞೆ ಮೀರಲಿಕ್ಕೆ ಯಾರು ಕೂಡ ಸಾಧ್ಯನೇ ಇಲ್ಲ. ಆವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡೋದು. ಇವತ್ತು ನಾವೆಲ್ಲ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಜ್ಞಾನವನ್ನು ಕಂಡುಹಿಡಿದಕ್ಕಂಥದ್ದು ನೋಡಿ ಭಾಳ ಆಶ್ಚರ್ಯ ಪಡ್ತೀವಿ. ಮೊದಲು ಸೈಕಲ್ ತುಳಿತಿದ್ದೀವಿ, ಸ್ಕೂಟ್ರ್ ಕಂಡುಹಿಡಿದ್ರು, ಕಾರ್ ಕಂಡುಹಿಡಿದ್ರು, ರೈಲು ಕಂಡುಹಿಡಿದ್ರು, ವಿಮಾನ ಕಂಡುಹಿಡಿದ್ರು. ಈಗ ಚಂದ್ರ ಲೋಕಕ್ಕೆ, ಮಂಗಳದ ಲೋಕಕ್ಕೆ ಹೋಗುವಂಥದ್ದು ಕೂಡ ಕಂಡುಹಿಡಿದ್ರು. ಏನು ಸಮುದ್ರದ ಆಳಕ್ಕೆ ಹೋಗ್ತಕ್ಕಂಥದ್ದು ಕಲ್ತಿದ್ರು, ಆಕಾಶದಲ್ಲಿ ಹೋಗೋದನ್ನು ಕಲ್ತರು, ಎಲ್ಲವನ್ನು ಕಲ್ತಿದ್ದಾನೆ ಮನುಷ್ಯ. ಆದರೆ ಯಾವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡೋದು. ಅದಕ್ಕೆ ಮನುಷ್ಯ ಅರ್ಥ ಮಾಡ್ಕೋಬೇಕು, ನಾವು ಈ ಭೂಮಿಗೆ ಹುಟ್ಟಿ ಬಂದಿದ್ದೀವಿ, ನಮಗೆ ಒಂದು ದಿವಸ ಸಾವು ನಿಶ್ಚಿತ. ಇದು ಕಟ್ಟಿಟ್ಟ ಬುದ್ಧಿ. ಈ ಸಾವು ಯಾವಾಗ ಬರ್ತೈತೆ ಗೊತ್ತಿಲ್ಲ. ಬರೋದ್ರೊಳಗೆ ನಾವು ಒಳ್ಳೆಯವರಾಗಬೇಕು. ಆಮೇಲೆ ಸಾವು ಒಳ್ಳೇದು ಬರಲಿ ಅಂಥೇಳಿ ಶರಣರ ಅಪೇಕ್ಷೆ ಆಗಿತ್ತು. ಆಮೇಲೆ ನಾವು ಸಾಮಾನ್ಯವಾಗಿ ಜನರು ಸಾವು ಅಂದ ಕೂಡಲೇ ಭಾಳ ಭಯ ಬೀಳ್ತಾರೆ. ಸಾವು ಅಂದ ಕೂಡಲೇ ಭಾಳ ಜನ ಭಯ ಬೀಳ್ತಾರೆ. ಡಾಕ್ಟ್ರ್ ನೀನು ಇಷ್ಟು ದಿನಕ್ಕೆ ಸಾಯ್ತಿ ಅಂತಂದ್ರೆ ಅವನು ಮಾನಸಿಕವಾಗಿ ತಗೊಂಡು, ಆ ಡಾಕ್ಟ್ರು ಒಂದು ತಿಂಗಳಿಗೆ ಸಾಯ್ತಿ ಅಂದರೆ ಇವು 15 ದಿವಸಕ್ಕೆ ಸಾಯುವಂಥ ಮನಸ್ಥಿತಿಯವರು ನಾವು ನೋಡ್ತೀವಿ. ಆದರೆ ಶರಣರು, ಸತ್ಪುರುಷರು, ಮಹಾತ್ಮರು ಎಲ್ಲೂ ಕೂಡ ಸಾವಿಗೆ ಹೆದರಲಿಲ್ಲ. ಅವರು ಅದಕ್ಕೇನು ಹೇಳ್ತಾರೆ, ಅವರು ಮರಣವೇ ಮಹಾನವಮಿ ಅಂತ ಹೇಳ್ತಾರೆ. ಮರಣ ಅಂತಕ್ಕಂಥದ್ದು ನನಗೆ ಮಹಾನವಮಿ ಅಂದರೆ ಹಬ್ಬಗಳಲ್ಲೇ ರಾಜ. ಅದು ಮಹಾನವಮಿ ಹಬ್ಬ ಅಂದರೆ ದೊಡ್ಡ ಸಂಭ್ರಮ ಸಡಗರ ಇರ್ತಕ್ಕಂಥ ಹಬ್ಬ. ಅಂದರೆ ಸಾವು ನನಗೆ ಸಮೀಪಿಸ್ತಿದೆ ಅಂತಂದರೆ ನಮಗದು ಹಬ್ಬ ಅಂತ ತಿಳ್ಕೊಳ್ತೀವಿ ಅಂತಂದರು. ಅಂದರೆ ಮಾನಸಿಕವಾಗಿ ಅವರು ಯಾವ ರೀತಿ ತಯಾರಾಗಿದ್ದರು ಶರಣರು. ಅದಕ್ಕೆ ಶರಣರೇ ಅಲ್ಲ, ಇವತ್ತು ಅನೇಕ ಗೃಹಸ್ಥರು ಕೂಡ ತಯಾರಾಗಿದ್ದಾರೆ. ಗೃಹಸ್ಥ ಆಶ್ರಮದಲ್ಲಿರ್ತಕ್ಕಂಥವ್ರು, ಅಧ್ಯಾತ್ಮದ ಆಚರಣೆಯಲ್ಲಿರ್ತಕ್ಕಂಥವ್ರು ಇವತ್ತು ಸಾವು ಸಮೀಪಿಸ್ತಿದೆ ಅಂತಂದರೆ ದೇವರೇ ಇನ್ನೂ ಜಲ್ದಿ ಬರಲಿ ಅಂತಕ್ಕಂಥವ್ರು ಇದ್ದಾರೆ. ಅಂದರೆ ಈ ಅಧ್ಯಾತ್ಮ ಶಕ್ತಿ ಸಾವನ್ನು ಕೂಡ ಹೆದರಿಸುವಂಥ ಶಕ್ತಿ, ಸಾವನ್ನು ಕೂಡ ಗೆಲ್ಲುವಂಥ ಶಕ್ತಿ ಈ ಅಧ್ಯಾತ್ಮದಲ್ಲಿದೆ. ಇದು ಸುಮ್ಮನೆ ಓದೋದ್ರಿಂದ ಕೇಳೋದ್ರಿಂದ ಬರೋದಿಲ್ಲ. ಒಳ್ಳೆಯ ಆಚರಣೆಗಳು, ಒಳ್ಳೆಯ ಪುಣ್ಯ ಕಾರ್ಯಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ನಡವಳಿಕೆಗಳು ಇವೆಲ್ಲ ಮಾಡೋದ್ರಿಂದ ಮಾತ್ರ ಬರ್ತೈತಿ. ಇವತ್ತು ಅದಕ್ಕೆ ಸಾವಿನ ಬಗ್ಗೆ ಶರಣರು ಇನ್ನೊಂದು ಹೇಳ್ತಾರೆ, ಮರಣವೇ ಮಹಾನವಮಿ ಅನ್ನೋದೇ ಶರಣನ ಗುಣ ಮರಣದಲ್ಲಿ ನೋಡು ಅಂತೇಳಿ. ಈಗ ನಾವು ಬದುಕಿದ್ದಾಗ ಡಾಕ್ಟ್ರೇಟ್ ಪದವಿ ತಗೋತೀವಿ, ಏನೇನೋ ಪ್ರಶಸ್ತಿಗಳು ತೆಗಿತೀವಿ, ಪ್ರಥಮ ದ್ವಿತೀಯ ಅಂತ ತಗೊಳ್ತೀವಿ. ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಗೆದ್ದು ಎಲ್ಲೆಲ್ಲಾದ್ರೂ ಯಾವ ಇದರಲ್ಲಿಯೂ ಕೂಡ ಗೆದ್ದು ನಾವು ಸರ್ಟಿಫಿಕೇಟನ್ನು ತಗೊಳ್ತೀವಿ. ಆದರೆ ಮನುಷ್ಯ ಕೊನೆ ಸರ್ಟಿಫಿಕೇಟ್ ಎಲ್ಲರೂ ನೋಡ್ತಕ್ಕಂಥದ್ದು, ಎಲ್ಲರೂ ಮೆಚ್ಚತಕ್ಕಂಥದ್ದು, ದೇವರು ಸಹ ಮೆಚ್ಚತಕ್ಕಂಥ ಸರ್ಟಿಫಿಕೇಟ್ ಯಾವುದಂದ್ರೆ ಅವನ ಅಂತಿಮ ಹಂತದಲ್ಲಿ ಎಲ್ಲರೂ ಕೂಡ ಕೊಡ್ರಿ. ಯಾರೋ ಒಬ್ಬರು ತೀರ್ಕೊಂಡ್ರಪ್ಪ, ಅಬ್ದುಲ್ ಕಲಾಂ ಅವರು ತೀರ್ಕೊಂಡ್ರು, ಅಯ್ಯೋ ಪುಣ್ಯಾತ್ಮ, ದೇವ್ರಂತವನಿದ್ದ, ಚಲೋ ಇದ್ದ, ಪಾಪ ಇನ್ನೂ ಇರಬೇಕಾಗಿತ್ತು ಅಂಥೇಳಿ. ಹೀಗೆ ಭಾಳ ದೊಡ್ಡ ಮಹಾತ್ಮರು ತೀರ್ಕೊಂಡಾರ ಅಂದ ಕೂಡಲೇ ಅವ್ರಿಗೆ ತಕ್ಷಣ ಮನುಷ್ಯರ ಬಾಯಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಸರ್ಟಿಫಿಕೇಟ್, ತುಂಬ ಉತ್ತಮ ವ್ಯಕ್ತಿ ಆಗಿದ್ದರು ಅಂಥೇಳಿ. ಅದಕ್ಕೆ ಈ ಸರ್ಟಿಫಿಕೇಟ್, ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲನು, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲಲಾರ. ಅಂದರೆ ಭಾಳ ಜನ ವೈಕುಂಠಕ್ಕೆ ಹೋದ, ಸ್ವರ್ಗಕ್ಕೆ ಹೋದ, ಕೈಲಾಸಕ್ಕೆ ಹೋದ, ಅವು ಪದಗಳನ್ನು ಬಳಸ್ತೀವಿ. ಆದರೆ ಒರ್ಜಿನಲ್ಲು ಯಾವಾಗ ಕೈಲಾಸಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ಅನ್ನೋದು ಜನರ ಬಾಯಲ್ಲಿ ಬರ್ತೈತೆ. ಅದು ಯಾವಾಗ ಸತ್ತ ಕ್ಷಣನೇ ಬಾಯಿಗೆ ಬರ್ತೈತಿ. ಅದಕ್ಕೆ ಶರಣರು ಮರಣವೇ ಮಹಾನವಮಿ ಅಂತಂದ್ರಲ್ಲ, ಅವರು ಈ ಸಾವನ್ನು ಗೆದ್ದವರು, ಸಾವಿಗೆ ಭಯ ಬಿಡೋರಲ್ಲ. ಆಮೇಲೆ ಶರಣರಿಗೆ ಗೊತ್ತಾಗ್ತಿತ್ತು, ನಾನು ಇಷ್ಟೇ ದಿನಕ್ಕೆ ನಾನು ಜೀವವನ್ನು ಬಿಡ್ತೀನಿ ಅಂತಕ್ಕಂಥದ್ದು ಗೊತ್ತಾಗ್ತಿತ್ತು. ಶರಣರಿಗಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಗೊತ್ತಾಗ್ತೈತಿ. ಇವತ್ತು ಪ್ರಾಣಿ ಪಕ್ಷಿಗಳು
ಈಗ ನೀವು ನೋಡ್ರಿ, ಸಾಮಾನ್ಯವಾಗಿ ಡಿಸ್ಕವರಿ ಚಾನಲ್ ಅವರಿಗೂ ಕೂಡ ಕೆಲವು ಪ್ರಾಣಿಗಳು ಸತ್ತಿರ್ತಕ್ಕಂಥ ದೇಹಗಳು ಸಿಗೋದೇ ಇಲ್ಲ. ನಾನು ಒಂದು ಗ್ರಂಥದಲ್ಲಿ ಓದ್ತಾ ಇದ್ದೆ, ಒಂದು ಮಂಗ ಅದು ಏನು ಪ್ರಾರ್ಥನೆ ಮಾಡ್ತೈತೆ ಅಂತಂದರೆ, ನನಗೆ ಸತ್ತ ಮೇಲೆ ನನ್ನ ದೇಹವನ್ನು ಯಾರೂ ನೋಡಲಾರ್ದಂಗೆ ವರ ಕೊಡಪ್ಪ ಅಂತ ಕೇಳ್ಕೊಂಡಿತ್ತಂಥದ್ದು. ಹೀಗಾಗಿ ಮಂಗಗಳು ಸತ್ತಿರ್ತಕ್ಕಂಥ ದೇಹವನ್ನು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಮನುಷ್ಯರ ಕೈಗೆ ಸತ್ತಿರ್ತಕ್ಕಂಥ ಪ್ರಾಣಿಗಳು ಸಿಗ್ತವೆ ಆಗಲಿ, ಆದರೆ ನೈಸರ್ಗಿಕವಾಗಿ ಅವು ಏನು ಸಾವು ಪಡ್ಕೊಂಡಿರ್ತವೆ ಆ ಪ್ರಾಣಿಗಳು ಶರೀರವನ್ನು ಕಾಣಿಸೋದೇ ಇಲ್ಲ. ಹೀಗಾಗಿ ಮಂಗ ಅಂತಕ್ಕಂಥ ಪ್ರಾಣಿ ಅದು ಭಗವಂತನಲ್ಲಿ ಒಂದು ವರ ಕೇಳ್ಕೊಂಬಂದಿದೆ ಅಂತೆ. ಅದು ಒಂದು ವಾರ ಇದ್ದಾಗಲೇ ಗೊತ್ತಾಗ್ತೈತಂತೆ, ನಾನು ಒಂದು ವಾರದಲ್ಲಿ ಜೀವ ಬಿಡ್ತೀನಿ ಅಂತಂದಾಗ ಅದು ಆ ಜೀವ ಬಿಡೋ ಸಮಯದಲ್ಲಿ ಗೆದ್ದಲು ಹುಳಗಳಿರ್ತಕ್ಕಂಥ ಜಾಗದಲ್ಲಿ ಹೋಗಿ ಪ್ರಾಣ ಬಿಡ್ತೈತಂತ. ಆ ಗೆದ್ದಲು ಹುಳಗಳೆಲ್ಲವೂ ಅದು ಆಹಾರ ಆಗಿ ಅಲ್ಲಿ ಯಾವುದೇ ಕೂಡ ಪ್ರಾಣಿ ಸತ್ತಿರ್ತಕ್ಕಂಥದ್ದು ಅಲ್ಲಿ ಯಾವುದು ಕೂಡ ಅಸ್ಥಿವು ಕೂಡ ಕಾಣಿಸೋದಿಲ್ಲ ಅಂತ. ಅಂದ್ರೆ ಪ್ರಾಣಿಗಳು ಕೂಡ ಹಾಗೆ ಶರಣರು ಕೂಡ ಅವರು ಪ್ರಾಣವನ್ನು ಬಿಡಬೇಕಾದ್ರೆ ತಾವೇ ಒಂದು ಸಮಾಧಿಯನ್ನು ತಯಾರಿ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಭಕ್ತರಿಗೆ ಎಲ್ಲರಿಗೂ ಹೇಳಿ ಜವಾಬ್ದಾರಿಯನ್ನು ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ನನ್ನ ಸಂತೋಷದಿಂದ ಕಳಿಸ್ಕೊಡ್ರಿ ಅಂಥೇಳಿ ಅದಕ್ಕೆ ಅವ್ರಿಗೇನು ಅಂತಿದ್ರು, ಜೀವ ಸಮಾಧಿ ಆಗಿದ್ದಾರೆ ಅಂತಕ್ಕಂಥದ್ದು ಹೇಳ್ತಿದ್ರು. ಇವತ್ತು ನಮ್ಮ ಚಳಗುರ್ಕಿ ಯರಿತಾತನವರು ಜೀವ ಸಮಾಧಿ ಆಗಿದ್ದಾರೆ, ಅನೇಕ ಮಹಾತ್ಮರು ಜೀವ ಸಮಾಧಿ ಆಗಿದ್ದಾರೆ. ಅಂದರೆ ಇದು ಅಧ್ಯಾತ್ಮದ ಕೊನೆಯ ಭಗವಂತ ಮೆಸ್ತಕ್ಕಂಥದ್ದು ಇದು. ಹಾಗೆ ಇದು ಅಧ್ಯಾತ್ಮದ ಲಿಂಕ್ ಗುರು ಶಿಷ್ಯರಿಗೆ ಹೆಂಗಿರ್ತೈತಿ ಅಂತಂದರೆ, ನೀವೆಲ್ಲ ಆಮೆ ಅಂತಕ್ಕಂಥ ಪ್ರಾಣಿ ನೋಡಿದ್ದೀರಿ. ಆ ಆಮೆಗೆ ಹಾಲು ಕುಡ್ಲಿಕ್ಕೆ ಎದೆಗಳಿರೋದಿಲ್ಲ. ಆಮೆಗೆ ಹಾಲು ಕೊಡ್ಲಿಕ್ಕೆ ಎದೆಗಳು ಇರೋದಿಲ್ಲ. ಆ ಮಕ್ಕಳಿಗೆ ಆಮೆ ಹಾಲು ಹೆಂಗೆ ಕುಡಿಸ್ತೈತಿ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿಕೊಂಡಾಗ ಅದು ನಮ್ಮ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಬರೀತಾರೆ. ಆಮೆ ತನ್ನ ಮಕ್ಕಳಿಗೆ ಹಾಲು ಕುಡಿಸಿಲ್ಲಲ್ಲಪ್ಪ ಅಂತ ಅಂದ್ಕೊಂಡ್ರೆ ಅಲ್ಲಿ ಮಕ್ಕಳಿಗೆ ಹೊಟ್ಟೆ ತುಂಬ್ತಿತ್ತಂತ. ಅದಕ್ಕೆ ಇಲ್ಲಿ ಗುರು ಶಿಷ್ಯರು ಪ್ರೀತಿ ಹೆಂಗಿರ್ತಿತ್ತು ಅಂತಂದರೆ, ಒಬ್ಬ ಭಾಳ ಪ್ರಾಮಾಣಿಕವಾಗಿ ನಂಬಿರ್ತಕ್ಕಂಥ ಶಿಷ್ಯ ಆ ಗುರುಗಳಿಗೆ ಆ ಶಿಷ್ಯನಿಗೆ ಏನೇ ತೊಂದರೆ ಆದರೂ ನೋವಾದರೂ ಈತನಿಗೆ ನೋವಾಗ್ತಿತ್ತಂತ. ಇದನ್ನು ನೀವು ಶಿಶುನಾಳ ಶರೀಪುರದು ಗುರು ಗೋವಿಂದ ಭಟ್ರ ಕಥೆಯಲ್ಲಿ ಕೂಡ ಕೇಳಿಸ್ಕೊಳ್ಬೋದು. ಅಂದ್ರೆ ಆ ರೀತಿ ಗಾಢವಾಗಿರ್ತಕ್ಕಂಥ ಭಕ್ತಿ. ಮೊಬೈಲ್ ಬೇಡ, ಯಾವುದು ಬೇಡ, ಇವು ತಡ ಆಗ್ಬೋದು ಇನ್ನೂ ಕೂಡ. ಎತ್ತುವಲ್ರು, ರಿಂಗ್ ಆಗವಲ್ದು, ನಂಬಲ್ಲಿ ಹೋಗ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ, ಕರೆನ್ಸಿ ಇಲ್ಲ, ಚಾರ್ಜ್ ಇಲ್ಲ ಹೇಳ್ಬೋದು. ಆದರೆ ಅಧ್ಯಾತ್ಮದಲ್ಲಿ ಎಲ್ಲವನ್ನೂ ಚಾರ್ಜ್ ಕ್ಷಣಾರ್ಧದಲ್ಲೇ ನನಗಾಗ್ತಕ್ಕಂಥ ನೋವನ್ನು ಗುರುವಿಗೆ ಮುಟ್ಟಿಸ್ತಕ್ಕಂಥದ್ದು. ಆ ಗುರು ಅಲ್ಲೇ ಸಂಕಲ್ಪ ಮಾಡಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು. ಇದು ಎಂಥ ಶಕ್ತಿ, ಎಂಥ ಅದ್ಭುತವಾದ ಶಕ್ತಿ. ಈಗೆಲ್ಲವೂ ತಂತ್ರಜ್ಞಾನ ಬಂದಿದ್ದಾವೆ, ಸ್ಕ್ಯಾನ್ ಬಂದವೆ, ಎಲ್ಲ ಬಂದವೆ. ಅವಾಗ ನಿನ್ನ ಹೊಟ್ಟೆಗೆ ಏನೈತಿ, ಯಾವ ಮಗು ಐತಿ ಅಂತೇಳಿ ಶರಣರು ಹೇಳ್ತಕ್ಕಂಥ ಶಕ್ತಿಯನ್ನು ಸಂಪಾದಿಸ್ಕೊಂಡಿದ್ರು. ಇದು ಎಲ್ಲರೂ ಕೂಡ ಸಂಪಾದಿಸ್ಕೋಬಹುದು. ಅಂಥ ಸಂಸ್ಕಾರ, ಅಂಥ ಸಂಸ್ಕೃತಿ ಇವತ್ತು ಮಠಮಾನ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅನೇಕ ಮಠಮಾನ್ಯಗಳು ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ. ಮಹಾರಾಷ್ಟ್ರದಲ್ಲಿ ಕನ್ನೇರಿ ಮಠ ಅಂಥೇಳಿ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮೀಜಿಯವರು ಅಂಥೇಳಿ ಅವರು ತಮ್ಮ ಮಠದಲ್ಲಿ ಒಂದು ಗುರುಕುಲವನ್ನು ಮಾಡಿದ್ದಾರೆ. ಸುಮಾರು ಎಷ್ಟು ವಿದ್ಯೆಗಳಿದ್ದಾವೆ, 160 ವಿದ್ಯೆಗಳನ್ನು ಕಲಿಸುವಂಥ ಒಂದು ಗುರುಕುಲವನ್ನು ಮಾಡಿದ್ದಾರೆ. ಎಲ್ಲ ವಿದ್ಯೆಗಳನ್ನು. ಅಂದರೆ ಆ ಮನುಷ್ಯ ಗುರುಕುಲ ಬಿಟ್ಟು ಹೊರಗೆ ಹೋದರೆ ಅವನು ಸರ್ಕಾರಿ ನೌಕರಿ ಬೇಕು, ಅರ್ಜಿ ಹಾಕಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಚಿಂತೆ ಇಲ್ದಂಗೆ ಅವನೇ ಸ್ವತಂತ್ರವಾಗಿ ಬದುಕಿ ಈತರಿಗೂ ಕೂಡ ಬದುಕುಕೊಡುವಂಥ ಕೆಲಸಗಳು ಮಠಮಾನ್ಯಗಳು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾವೆ, ಇವತ್ತು ಕೂಡ ಮಾಡ್ತಾ ಇದ್ದಾವೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಧ್ಯಾತ್ಮಿಕ ಸಂಸ್ಕಾರ ಬದುಕಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಈ ಕೆಲಸವನ್ನು ನಾವೆಲ್ಲರೂ ಕೂಡ ಈ ಆಧುನಿಕ ಯುಗದಲ್ಲಿ ಭಾಳ ಮರೆತು ಕುಂತಿದ್ದೀವಿ. ಆದರೆ ಒಂದು ಕಡೆ ನೋಡಿದ್ರೆ ದೇವಸ್ಥಾನದ ಸಂಸ್ಕೃತಿ ಹೆಚ್ಚಾಗ್ತಾ ಇದೆ. ಇವತ್ತು ತಿರುಪತಿ ತಗೋಬೋದು, ಶ್ರೀಶೈಲ ತಗೋಬೋದು, ಅನೇಕ ದೇವಸ್ಥಾನಗಳು ತಗೋಬೋದು. ಆದರೆ ಜನ ಹೋಗ್ತಾ ಇದ್ದಾರೆ. ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ ಅನ್ನೋದಾಗ್ಬಿಟ್ಟು. ಅಂದರೆ ಹೋಗ್ತಾ ಇದ್ದಾರೆ. ಅವರು ಏನು ಇಟ್ಕೊಂಡು ಹೋಗ್ತಾ ಇದ್ದಾರೆ, ಅರ್ಜಿಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಭೌತಿಕವಾಗಿರ್ತಕ್ಕಂಥ ಸಂಪತ್ತಿನ
ಅರ್ಜಿಗಳನ್ನು ಇಟ್ಕೊಳ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೆ ಒರಿಜಿನಲ್ ದೇವ್ರಿಗೆ ಏನು ಬೇಕು, ಮನಸ್ಸು ಪವಿತ್ರ